शक्तिये आदिपराशक्तिये ओम शक्तिये मरुवूर अरसिये ओम शक्तिये ओम विनायका ओम शक्तिये ओम कामाक्षिये ओम शक्तिये ओम बंगारु कामाक्षिये ಶಕ್ತಿ ನಮ್ಮ ಗುರು ಅಮ್ಮ. ನನ್ನ ಹೆಸರು ಪರಿಮಳ ಅಂತ. ನಾನು ಕರ್ನಾಟಕ ಜಿಲ್ಲೆಯ ದಾವಣಗೆರೆ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನಾನು ಈಗ ತಾಯಿ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿ 14 ವರ್ಷ ಆಯಿತು. ಇವತ್ತಿಗೆ ತಾಯಿನ ಇರುಮುಡಿ ಎತ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಏನೇನೆಲ್ಲ ತಾಯಿಯಿಂದ ಒಳ್ಳೆಯದಾಗಿದೆ ಅಂದರೆ, ನನಗೆ ಆರೋಗ್ಯದಲ್ಲಿ ತುಂಬ ಆರೋಗ್ಯ ಹಾಳಾಗಿ ನನ್ನ ಹಾಸಿಗೆಯಿಂದ ಹೇಳಲಾರ್ದಷ್ಟು ಪರಿಸ್ಥಿತಿಯಲ್ಲಿದ್ದೆ. ಆಗ ನಾನು ಬರೋದಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ನಮ್ಮ ಮನೆಯವರು ಆಟೋ ಓಡಿಸೋ ಅಂಥ ಒಂದು ಉದ್ಯೋಗದಲ್ಲಿದ್ದರು. ಆಟೋ ಓಡಿಸೋ ಅಂಥವ್ರು, ಅವರು ಒಂದು ಕೂಲಿ ಕಾರ್ಮಿಕರು. ನಮಗೆ ಬರೋಷ್ಟು ಶಕ್ತಿ ಇರಲಿಲ್ಲ. ನನ್ನನ್ನು ಯಾರೋ ಅವತ್ತಿನ ದಿನ ನನ್ನ ಪರಿಸ್ಥಿತಿ ನೋಡಲಾರ್ದೆ ಕರ್ಕೊಂಡು ಬಂದರು. ನನ್ನ ತಾಯಿ ಇನ್ನೊಬ್ಬರ ಜೊತೆಗೆ ಹೋಗಬೇಕಾದ್ರೆ ನನ್ನ ಮಗಳಿಗೂ ಒಂದು ಸೀಟ್ ಕೊಡ್ರಿ ನನ್ನ ಜೊತೆಗೆ ಅಂತ ಬೇಡಿ ಕರ್ಕೊಂಡು ಬಂದರು. ಇವತ್ತಿನ ದಿನ ನನಗೆ ಆ ಆರೋಗ್ಯ ತುಂಬ ಚೆನ್ನಾಗಾಗಿ ಇವತ್ತು ನನ್ನ ಮನೆಯಲ್ಲೇ ಆ ತಾಯಿ ಒಂದು ಮಂಡ್ರಲ್ ಥರ ಮನೆಯೇ ಮಂಡ್ರಲಾಗಿ ಇವತ್ತು 100 ಮಕ್ಕಳು ಆ ಮನೆಗೆ ಬರ್ತಾ ಇದ್ದಾರೆ. ತಾಯಿದು ಒಳ್ಳೆ ಆ ಮನೆಯಲ್ಲಿ ಒಂದು ಶಕ್ತಿ ತುಂಬಿದೆ. ಪ್ರತಿ ಶುಕ್ರವಾರ ಈ ಕೆಂಪು ಬಟ್ಟೆನ ಹಳದಿ ಬಟ್ಟೆನ ಹಾಕ್ಕೊಂಡು ತುಂಬ ಒಳ್ಳೆ ಮನಸ್ಸಿನಿಂದ ಸ್ವಾರ್ಥ ಸೇವೆಯನ್ನು ಭಕ್ತಿಯಿಂದ ತಾಯಿಗೆ ಮಾಡ್ತಾಯಿದ್ದೀನಿ. ಯಾವುದೇ ಸ್ವಾರ್ಥ ಇಟ್ಕೊಳ್ದಲ್ಲೇ ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದೀನಿ. ಬರೋಂಥ ಮಕ್ಕಳಿಗೆಲ್ಲ ತಾಯಿಯಿಂದ ತುಂಬ ಒಳ್ಳೆಯದಾಗಲಿ ಅಂತ ಅವಳ ಆಶೀರ್ವಾದಗಳನ್ನು ಕೊಡಿಸ್ತಾ ಇದ್ದೀನಿ. ನನ್ನ ಮನೇಲಿ ಇವತ್ತು ನನಗೆ ಅವತ್ತು ನನ್ನನ್ನು ಒಬ್ಬರು ನಾನು ಬರಲಾರ್ದಂಥ ಪರಿಸ್ಥಿತಿ ಇದ್ದೆ. ಇವತ್ತು ನಾನು 100 ಜನನ ಕರ್ಕೊಂಬರೋ ಶಕ್ತಿಯನ್ನು ತಾಯಿ ನನಗೆ ಇವತ್ತಿನ
ಈ 14 ವರ್ಷದಲ್ಲಿ 100 ಜನನ ಕರ್ಕೊಂಬರೋಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಅನ್ನಕ್ಕೂ ಬಟ್ಟೆಗೂ ದುಡ್ಡಿಗೂ ಆರೋಗ್ಯಕ್ಕೂ ಮಕ್ಕಳನ್ನ 2 ಗಂಡು ಮಕ್ಕಳು ನನಗೆ ವಿದ್ಯೆ ಬುದ್ಧಿಗೂ ಅವರಿಗೆಲ್ಲ ವಿದ್ಯಾಭ್ಯಾಸನೂ ಸಹ ಕೊಡಿಸೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾನು ಇನ್ನೂ 50 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಇವತ್ತಿನ ದಿನ ನಾನು ನಮ್ಮೂರಿಂದ ಈಗ 4 ವರ್ಷದಿಂದ ನಾನು 100 ಮಕ್ಕಳನ್ನ ಅಮ್ಮನ ಸ್ಥಳಕ್ಕೆ ಕರ್ಕೊಂಬರ್ತಾ ಇದ್ದೀನಿ. ಅವ್ರಿಗೆಲ್ಲ ದೇಹನೇ ಪುಡಿ ಪುಡಿ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು. ಡಾಕ್ಟ್ರು ಇಷ್ಟೇ ವರ್ಷ ಅವ್ರು ಬದುಕಲ್ಲ ಅಂತೆಲ್ಲ ಟೈಮ್ ಕೊಟ್ಟಿದ್ರು. ಇವತ್ತಿನ ದಿನ ತಾಯಿ ಮಹಿಮೆಯಿಂದ ತಾಯಿ ಹತ್ರ ಕರ್ಕೊಂಬಂದಿದ್ದಕ್ಕೆ ಅವರೆಲ್ಲ ಬದುಕಿ ಉಳಿದು ಮಿರಾಕಲ್ ಆಗಿ ಮಹಿಮೆನೇ ಆಗಿ ಇವತ್ತು ನನ್ನ ಮನೆಯನ್ನು ತಾಯಿ ಮನೆ ಅಂದ್ಕೊಂಡು ಅಲ್ಲಿ ಅವಳ ಸೇವೆಯನ್ನು ಮಾಡ್ತಾ ಇವತ್ತು ತುಂಬ ಚೆನ್ನಾಗಿ ತುಂಬ ಅಂದರೆ ಈ 7 ಜನ್ಮನೂ ಸಾಲಲ್ಲ ಅವಳ ಬಗ್ಗೆ ಹೇಳೋಕ್ಕೆ. ಒಂದು ಜನ್ಮ ಅಲ್ಲ, 7 ಜನ್ಮ ಎತ್ತಿದ್ರು ನನಗೆ ತಾಯಿ ಬಗ್ಗೆ ಹೇಳೋದಕ್ಕೆ ಇನ್ನೊಂದು ಮಾತಿಲ್ಲ. ಅಷ್ಟೆಲ್ಲ ಅಮ್ಮನ ಮಹಿಮೆಗಳು ನಮಗೆ ನಡೆದಿದೆ. ಇವತ್ತು ನನ್ನ ಮಕ್ಕಳು IAS ಸ್ಟಡಿ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದ್ದಾರೆ. ಅವತ್ತು ಗೌರ್ಮೆಂಟ್ ಸ್ಕೂಲಲ್ಲೂ ಸಹ ನನಗೆ ಓದ್ಸೋಕ್ಕಾಗಷ್ಟು ಶಕ್ತಿ ಇರಲಿಲ್ಲ. ಇವತ್ತು ತಾಯಿ ಇನ್ನೂ 100 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಇನ್ನು ಈ ತಾಯಿ ನನ್ನ ಉಸಿರು, ಈ ತಾಯಿಗೆ ಈ ದೇಹ ತಾಯಿಗೆ, ನನ್ನ ಸೇವೆನೂ ತಾಯಿಗೆ. ಇನ್ನೂ ತುಂಬ ತುಂಬ ಅಮ್ಮನ ಮಹಿಮೆಯನ್ನು ಈ ದೇಶಕ್ಕೆ ಈ ಜಗತ್ತಿಗೆ ತೋರಿಸ್ಕೊಡೋದೆ, ಲೋಕ ಕಲ್ಯಾಣ ಮಾಡಿಸೋದೆ ನನ್ನ ಒಂದೇ ಉದ್ದೇಶ. ನನ್ನ ಕುಟುಂಬನ ಅವಳು ನೋಡ್ಕೊತಾಳೆ. ಇನ್ನು ಎಲ್ಲ ಬೇರೆ ಮಕ್ಕಳುಗಳನ್ನು ಆ ತಾಯಿ ಜಾಗಕ್ಕೆ ಕರ್ಕೊಂಬರ್ತೀನಿ. ಇದೇ ನನ್ನ ನುಡಿ. ನೀವೆಲ್ಲ ನಂಬಿ ತಾಯಿನ ಬಂದರೆ ನಿಮ್ಮ ಕುಟುಂಬನೂ ಇದೇ ಥರ ಎತ್ತುತ್ತಾಳೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಮ್ಮೆಲ್ಲರನ್ನು ಪೋಷಿಸಿ ಕಾಪಾಡುತ್ತಿರುವ ನಮ್ಮ ಪ್ರೀತಿಯ ಪೂಜ್ಯನೀಯ ಅಮ್ಮನವರ ಅವತಾರ ಶುಭ ದಿನಕ್ಕೆ ನೀವು ಸಹ ನಿಮ್ಮ ಶುಭಾಶಯ ತಿಳಿಸಬೇಕೇ? ಇನ್ನೇಕೆ ತಡ? ಇಂದೇ ನಿಮ್ಮ ಶುಭಾಶಯಗಳನ್ನು ವಿಡಿಯೋ ಮಾಡಿ ಬಂಗಾರು ಅಮ್ಮ kannada@gmail.com ಎಂಬ ಇಮೇಲ್ ವಿಳಾಸಕ್ಕೋ ಅಥವಾ ಈ ಕೆಳಕಂಡ ನಂಬರ್ಗೆ ವಾಟ್ಸಪ್ ಮುಖೇನ ಕಳುಹಿಸಿ. ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಬೇಡಿ. ಓಂ ಶಕ್ತಿ. ಅಡಿಗಳಾರಿನ ಕಣ್ಣೋಟ ಬೀಳುವಂತೆ ನೋಡಿಕೋ. ಗುರು ಕಾಣಿಕೆಯನ್ನು ಸಲ್ಲಿಸಿ ದರ್ಶನ ಮಾಡುವಾಗ ನೀನು ಆ ಕಣ್ಣೋಟದಿಂದಲೂ ಕಾಪಾಡಲ್ಪಡುವೆ. ಅಡಿಗಳಾರಿನ ಗುಣ ಈಗ ಯಾರಿಗೂ ಅರ್ಥವಾಗುವುದಿಲ್ಲ. ವಿವರಣೆ: ಅಡಿಗಳಾರಿನ ನೋಟವು ನಮ್ಮ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ನಮ್ಮ ಲೌಕಿಕ ಬದುಕಿನಲ್ಲಿ ಮೂಡುವ ಕರ್ಮಗಳನ್ನು ಸಹ ತೀರಿಸುತ್ತದೆ. ನಾವು ಯಾವ ತೊಂದರೆಯೊಂದಿಗೆ ಅಮ್ಮನ ಬಳಿಗೆ ಬಂದರೂ ಸಹ ಅದನ್ನು ಅಮ್ಮನವರಿಂದ ಸರಿಪಡಿಸಲು ಸಾಧ್ಯ. ಒಬ್ಬರಿಂದ ಸತತವಾಗಿ ಅಡಿಗಳಾರನ್ನು ದರ್ಶನ ಮಾಡಿ ಅವರ ಕಣ್ಣೋಟ ಇವರ ಮೇಲೆ ಬಿದ್ದಿದ್ದೇ ಆದಲ್ಲಿ ಅದು ಅವರು ಮಾಡಿದ ಅದೃಷ್ಟವೇ ಎಂದು ಹೇಳಬಹುದು. ಅಡಿಗಳಾರಿನ ಕಣ್ಣೋಟದ ಮುಖ್ಯತ್ವವನ್ನು ಅನೇಕ ಪವಾಡಗಳು ನಿರೂಪಿಸಿದ್ದವೆ. ಈಗ ಶಕ್ತಿ ಮುಮ್ತಾಜ್ ಬಾಲಕೃಷ್ಣನ್ ಅವರು ಮಾರ್ಚ್ 1984ರ ಶಕ್ತಿ ಒಳಿ ಸಂಚಿಕೆಯಲ್ಲಿ ಭಕ್ತರ ಅನುಭವದಲ್ಲಿ ತಿಳಿಸಿರುವ ಸಂಗತಿಯೊಂದನ್ನು ತಿಳಿದುಕೊಳ್ಳಲು ಮುಂದಾಗೋಣವೇ? ಒಂದು ದಿನ ನಾನು ಮತ್ತು ನನ್ನ ಯಜಮಾನರು ದೈವವಾಣಿಯನ್ನು ಕೇಳಲು ಅಮ್ಮನ ಎದುರಲ್ಲಿ ಕುಳಿತುಕೊಂಡೆವು. ನನ್ನ ಯಜಮಾನರಿಗೆ ಕಣ್ಣಿನಲ್ಲಿ ನೋವು ಇತ್ತು. ಅವರು ತನ್ನ ನೋವನ್ನು ಅಡಿಗಳಾರಿಗೂ ಅಂಟಿಸಿಬಿಡಬಾರದು ಎಂದು ಎಚ್ಚರಿಕೆಯಿಂದ ಕಪ್ಪು ಕನ್ನಡಕವನ್ನು ಹಾಕಿಕೊಂಡಿದ್ದರು. ಅಮ್ಮ ತಕ್ಷಣವೇ ಕನ್ನಡಕವನ್ನು ಬಿಚ್ಚಿಡು ಎಂದು ಹೇಳಿದಳು. ಅವರು ತನ್ನ ಸಂಕಟವನ್ನು ತಿಳಿಸಿದ ತಕ್ಷಣ ಅಮ್ಮನವರು ಹೀಗೆ ಹೇಳಿದರು: ಮಗುವೆ, ನೀನು ಬಾಲಕನನ್ನು ಏನೆಂದು ನೆನೆದುಕೊಂಡಿರುವೆ? ಅವನು ನಿಮ್ಮಂತೆ ಸಾಧಾರಣ ಮನುಜನಲ್ಲ.
ಸಾಧಾರಣ ಮನುಜರಿಗೆ ಉಂಟಾಗುವ ದೇಹದ ತೊಂದರೆಗಳು ಅವನಿಗೆ ಬಾಧ್ಯತೆಯನ್ನು ಉಂಟು ಮಾಡುವುದಿಲ್ಲ. ನಾನು ಅವನೊಳಗೆ ಇರುವಾಗ ಅವನನ್ನು ಯಾವುದೂ ಸಹ ಹತ್ತಿರ ಬಂದು ಮುಟ್ಟುವುದಿಲ್ಲ. ನೀನು ಭಯವಿಲ್ಲದೆ ನಿನ್ನ ಕನ್ನಡಕವನ್ನು ಬಿಚ್ಚು. ನಿನ್ನ ಕಣ್ಣಿನ ನೋವು ಸರಿಯಾಗಬೇಕೆಂದರೆ ನನ್ನ ಕಣ್ಣೋಟವು ನಿನ್ನ ಮೇಲೆ ಬೀಳಬೇಕು ಎಂದು ಹೇಳಿ ಅವರ ಕಣ್ಣಿನ ನೋವನ್ನು ಅಮ್ಮ ನಿವಾರಿಸಿದಳು. ಇದರ ಮೂಲಕ ತಾಯಿ ಆದಿಪರಾಶಕ್ತಿಯು ಅಡಿಗಳಾರಿನ ಅಪಾರವಾದ ಶಕ್ತಿಯುತ ಗುಣವನ್ನು ಇಲ್ಲಿ ಸೂಚಿಸಿದ್ದಾಳೆ. ಓಂ ಶಕ್ತಿ.